ನೇಸರ ವಾಹಿನಿಯ ಸುದ್ದಿಗೆ ಸ್ಪಷ್ಟನೆ ನೀಡಿದ ಜಿಲ್ಲಾ ಪಂಚಾಯತ್ ಸಿಇಒ ಪ್ರಭು, ಕೆಲಸ ಮಾಡದಿದ್ದವರ ವಿರುದ್ಧ ಸೂಕ್ತ ಕ್ರಮ ತೆಗೆದುಕೊಳ್ಳಿ ಎಂದು ಪಿಡಿಒಗೆ ಖಡಕ್ ಸೂಚನೆ. ಇನ್ನು 15 ದಿನಗಳ ಒಳಗಾಗಿ ಎಲ್ಲವೂ ಸರಿಯಾಗಬೇಕು, ನಾನು ಮತ್ತೆ ಬಂದು ಪರಿಶೀಲಿಸುತ್ತೇನೆ ಎಂದ ಸಿಇಒ ಪ್ರಭು. ನಿನ್ನೆಯಷ್ಟೇ ಕೊರಟಗೆರೆ ತಾಲೂಕಿನ ಅಕ್ಕಿರಾಂಪುರ ಗ್ರಾಮ ಪಂಚಾಯಿತಿಯ ಸಮಸ್ಯೆಯ ಸುದ್ದಿಯನ್ನ ಪ್ರಸಾರ ಮಾಡಿದ್ದು ನಮ್ಮ ನೇಸರ ವಾಹಿನಿ. ನಿನ್ನೆ ಕೊರಟಗೆರೆ ತಾಲೂಕಿನ ಕೆಲವು ಗ್ರಾಮ ಪಂಚಾಯಿತಿಗೆ ಭೇಟಿ ನೀಡಿದ್ದ ಸಿಇಒ ಪ್ರಭು ಅವರು ಪ್ರತಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಅಂಗನವಾಡಿ, ಸರ್ಕಾರಿ ಶಾಲೆ, ಸರ್ಕಾರಿ ಆಸ್ಪತ್ರೆ ಇನ್ನಿತರ ಸಾರ್ವಜನಿಕರ ಸಮಸ್ಯೆಗಳಿಗೆ ಸ್ಥಳದಲ್ಲಿ ಪರಿಹಾರಕ್ಕೆ ವ್ಯವಸ್ಥೆ ಕಲ್ಪಿಸಿ 1 ತಿಂಗಳಲ್ಲಿ ಸರ್ಕಾರಿ ಶಾಲೆ, ಅಂಗನವಾಡಿಗಳಿಗೆ ಕಾಂಪೌಂಡ್, ಶೌಚಾಲಯ, ಕುಡಿಯುವ ನೀರು ಸೇರಿದಂತೆ ಇನ್ನಿತರ ಸೌಲಭ್ಯಗಳನ್ನು ಒದಗಿಸಬೇಕು ಎಂದು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಖಡಕ್ ಎಚ್ಚರಿಕೆ ನೀಡಿದರು. ಇನ್ನು ನಮ್ಮ ನೇಸರ ವಾಹಿನಿಯ ಸುದ್ದಿಯ ಬೆನ್ನಲ್ಲೇ ಅಕ್ಕಿರಾಂಪುರ ಗ್ರಾಮ ಪಂಚಾಯಿತಿಯ ಪಿಡಿಒ ಹಾಗೂ ಅಧ್ಯಕ್ಷರು ಸದಸ್ಯರಿಗೆ ಖಡಕ್ ಎಚ್ಚರಿಕೆ ನೀಡಿದರು. ಕೆಲಸ ಯಾರು ಸರಿಯಾಗಿ ಮಾಡುವುದಿಲ್ಲ ಅಂತವರನ್ನ ತಕ್ಷಣ ಕೆಲಸದಿಂದ ವಜಾ ಮಾಡಿ ಮನೆಗೆ ಕಳುಹಿಸಿ ಪಿಡಿಒ ಹಾಗೂ ಅಧ್ಯಕ್ಷರಿಗೆ ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಅದು ಯಾರೇ ಆದರೂ ಸರಿ, ಎಲ್ಲ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯ ಎಲ್ಲ ಗ್ರಾಮಗಳಲ್ಲಿ ಸರಿಯಾದ ಸ್ವಚ್ಛತೆಗೆ ಆದ್ಯತೆ ನೀಡಬೇಕು. ಇಲ್ಲದಿದ್ದರೆ ಅಂತವರನ್ನ ಮುಲಾಜಿಲ್ಲದೆ ಮನೆಗೆ ಕಳಿಸುತ್ತೇನೆ. ಯಾವ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯ ಹಳ್ಳಿಗಳಲ್ಲಿ ಚರಂಡಿಗಳ ಸಮಸ್ಯೆಗಳು ಇವೆಯೋ ಅವುಗಳನ್ನು ಶೀಘ್ರವಾಗಿ ಹೊಸದಾಗಿ ನಿರ್ಮಾಣ ಮಾಡಿ ಮಾದರಿ ಗ್ರಾಮ ಪಂಚಾಯಿತಿಗಳನ್ನಾಗಿ ನಿರ್ಮಾಣ ಮಾಡುವುದು ನಿಮ್ಮೆಲ್ಲರ ಜವಾಬ್ದಾರಿ. ಗೃಹ ಸಚಿವರ ಆದೇಶದಂತೆ ಮಾದರಿ ಗ್ರಾಮ ಪಂಚಾಯಿತಿಗಳನ್ನಾಗಿ ನೋಡಬೇಕು. ಇಲ್ಲದಿದ್ದರೆ ಅಂತಹ ಅಧಿಕಾರಿಗಳ ವಿರುದ್ಧ ಸೂಕ್ತ ಕ್ರಮ ತೆಗೆದುಕೊಳ್ಳುತ್ತೇನೆ ಎಂದು ನೇರ ಸಂದೇಶವನ್ನ ಅಧಿಕಾರಿಗಳಿಗೆ ನೀಡಿದ ಜಿಲ್ಲಾ ಪಂಚಾಯತ್ ಸಿಇಒ ಪ್ರಭು. ಇದೇ ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿ ಅಧಿಕಾರಿ ಅಪೂರ್ವ, ನರೇಗಾ ಅಧಿಕಾರಿ ಗುರುಮೂರ್ತಿ, ಕುಡಿಯುವ ನೀರು ಮತ್ತು ನೈರ್ಮಲ್ಯ ಅಧಿಕಾರಿ ಕೀರ್ತಿ ನಾಯಕ್, ಜಿಲ್ಲಾ ಪಂಚಾಯತ್ ಅಧಿಕಾರಿ ರವಿಕುಮಾರ್, ತಾಲೂಕು ಶಿಕ್ಷಣಾಧಿಕಾರಿ ನಟರಾಜು, ಕೆಆರ್ಐಡಿಎಲ್ ಅಧಿಕಾರಿ ಸಿಂಧು, ಸರ್ಕಾರಿ ಶಾಲೆಯ ಶಿಕ್ಷಕರು, ಗ್ರಾಮ ಪಂಚಾಯಿತಿಗಳ ಪಿಡಿಒಗಳು ಸೇರಿದಂತೆ ಪಂಚಾಯಿತಿಯ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು ಹಾಗೂ ಗ್ರಾಮಸ್ಥರು ಹಾಜರಿದ್ದರು. ನಾನೇ ಕೆಲಸ ಮಾಡಲಿಲ್ಲ ಅಂದ್ರೂ ನಾನು ಅದನ್ನೇನು ತಪ್ಪು ಅಂತ ನಾನು ಪರಿಭಾವಿಸೋದಿಲ್ಲ, ಗೊತ್ತಾಯ್ತಾ? ಯಾರೇ ಕೆಲಸ ಮಾಡಲಿಲ್ಲ ಅಂದ್ರೂ ಜನಕ್ಕೆ ತೊಂದರೆ ಕೊಡ್ತಾ ಇದ್ರೆ ನಮ್ಮ ಅವಶ್ಯಕತೆ ಏನಿದೆ? ನೀವು ನಿರ್ದಾಕ್ಷಿಣ್ಯವಾಗಿ ಕ್ರಮ ತಗೋಬೇಕಿದ್ದಾವೆಲ್ಲ. ಈಗ ಅವೆಲ್ಲ ಏನಿಟ್ಟಿದೆ, ಏನು ಗಲಾಟೆ? ರೆಸೊಲ್ಯೂಷನ್ ಒಂದ್ಸರಿ ಮಾಡಿದ್ಮೇಲೆ ವಾಟ್ ಇಸ್ ದ ಪ್ರಾಬ್ಲಮ್? ರೆಸೊಲ್ಯೂಷನ್ ಬರೀತಿದ್ದೆ ಪ್ರಾಬ್ಲಮ್. ಈಗ ಡಿಒ ಬಗ್ಗೆ ಮಾತಾಡ್ತಾ ಇದ್ದೀವಿ, ನೀನು ಬಿಲ್ ಕಲೆಕ್ಟರ್ ಬಗ್ಗೆ ಮಾತಾಡ್ತಾ ಒಂದೊಂದು ಅಟ್ ಎ ಟೈಮ್ ಒಂದು ಸಮಸ್ಯೆ ಫಸ್ಟ್ ಪರಿಹಾರ ಮಾಡಬೇಕು. ಒಂದು ಸಮಸ್ಯೆ ಫಸ್ಟ್ ಪರಿಹಾರ. ಫಸ್ಟ್ ತಲೆಯಾಟ ಮಾತಾಡೋಕೆ ಬೇಡ. ಡಿಒನ ಫಸ್ಟ್ ಕಿತ್ತ ಬಂದ್ರೆ ಸರ್ಕಾರಿ ಕರ್ತವ್ಯಕ್ಕೆ ಅಡ್ಡಿಪಡಿಸಿದಂತೆ FIR ಮಾಡಬೇಕು. ಆಸ್ ಎ PDO ನೀನು FIR ಮಾಡಿಸ್ಬೇಕು, ಕಂಪ್ಲೇಂಟ್ ಕೊಡ್ತೀವಿ. ಸರ್ಕಾರಿ ಕರ್ತವ್ಯ ಕೆಲಸಕ್ಕೆ ಅಡ್ಡಿಪಡಿಸ್ತಾ ಇರೋದು, ಗೊತ್ತಾಯ್ತಾ? ಆಲ್ರೆಡಿ ಸದಸ್ಯರು ಮತ್ತೆ ಅಧ್ಯಕ್ಷರು ಮತ್ತೆ ಪಿಡಿಒಗಳ ನಡುವೆ ಸ್ವಲ್ಪ ಸಮಸ್ಯೆಗಳಾಗಿತ್ತು ಸರ್. ಬಿಲ್ಗಳೇನೋ ಸಮಸ್ಯೆ ಆಗಿದೆ ಅಂತ ಹೇಳಿದ್ರು ಸರ್. ಅದ್ರ ಬಗ್ಗೆ ಯಾವ ರೀತಿ? ಇಲ್ಲ, ಎಲ್ಲಾ ಪಂಚಾಯಿತಿಗಳಲ್ಲೂ ಸಣ್ಣ ಪುಟ್ಟ ಸಮಸ್ಯೆಗಳು ಇರ್ತದೆ. ನಾವು ಅದಕ್ಕಾಗೇನೆ ಈಗ ಕೆಲವು ಪಂಚಾಯಿತಿಗಳಲ್ಲಿ ಆಡಳಿತ ವ್ಯವಸ್ಥೆಯಿಂದ ಸಮಸ್ಯೆ ಇದೆ ಅಂತೇಳಿ ಚುನಾಯಿತ ಪ್ರತಿನಿಧಿಗಳು ಹೇಳ್ತಾರೆ. ಕೆಲವು ಕಡೆ PDOs ಅಧಿಕಾರಿಗಳು ಚುನಾಯಿತ ಪ್ರತಿನಿಧಿಗಳಿಂದ ನಮಗೆ ಸಮಸ್ಯೆ ಇದೆ ಅಂತ ಹೇಳ್ತಾರೆ. ಸೊ ಇದು ಹೀಗೆ ಅಂತ ನಾವು ಹೇಳಕ್ಕಾಗಲ್ಲ. ಆದ್ರೆ ನಮ್ಮ ಜವಾಬ್ದಾರಿ ಏನು ಅಂದ್ರೆ ಸಮಸ್ಯೆ ಎಲ್ಲಿದ್ರೂ ಕೂಡ ಅದನ್ನೆಲ್ಲ ಪರಿಹರಿಸಿಕೊಂಡು ನಾವೆಲ್ಲ ಒಂದು ತಂಡವಾಗಿ ಕೆಲಸ ಮಾಡುವಂಥದ್ದು ಎಲ್ಲದಕ್ಕಿಂತ ಮುಖ್ಯ. ಆ ಹಿನ್ನೆಲೆಯಲ್ಲಿ ಇವತ್ತು ಅಕ್ಕಿರಾಂಪುರದಲ್ಲಿ ಏನೇನು ಸಮಸ್ಯೆಗಳ ಪರಿಹಾರ ಆಗಬೇಕು, ಆಡಳಿತ ವ್ಯವಸ್ಥೆ ಏನು ಚುರುಕಾಗಬೇಕು, ಏನು ಕ್ರಮಗಳಾಗಬೇಕು, ಆ ಎಲ್ಲ ಸೂಚನೆಗಳನ್ನು ಕೂಡ ನಾನು ಕೊಟ್ಟಿದ್ದೇನೆ. ಅವನ್ನೆಲ್ಲ ಸರಿಪಡಿಸಿಕೊಂಡು ಇದು ಒಂದು ಮಾದರಿ ಸ್ಥಳ, ಮಾದರಿ ಗ್ರಾಮ ಪಂಚಾಯಿತಿ. ಇಲ್ಲಿ ಬಹಳ ದೊಡ್ಡ ಪ್ರಖ್ಯಾತವಾದಂಥ ಸಂತೆ ನಡೀತಾ ಇದೆ, ಸೌಹಾರ್ದತೆಗೆ ಹೆಸರಾಗಿರುವಂಥ ಒಂದು ಗ್ರಾಮ ಪಂಚಾಯಿತಿ. ಸೊ ಹಾಗಾಗಿ ಇಂಥ ಕ್ಷೇತ್ರಗಳಲ್ಲಿ ನಾವು ಸಮಸ್ಯೆಗಳಿಗೆ ಅವಕಾಶ ಕೊಡೋದಿಲ್ಲ. ಅದನ್ನೆಲ್ಲ ಈಗ ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ಸರ್ವ ಸದಸ್ಯರು ಕೂಡ ಒಮ್ಮತದ ಮಾತುಗಳನ್ನು, ಭರವಸೆಯ ಮಾತುಗಳನ್ನು ಮತ್ತು ನಾವೆಲ್ಲ ಜವಾಬ್ದಾರಿಗಳನ್ನು ತೆಗೆದುಕೊಳ್ತೇವೆ. ನಮಗೆ ಬೇಕಾದಂಥ ತಾಲೂಕು ಮಟ್ಟದ ಮತ್ತು ಜಿಲ್ಲಾ ಮಟ್ಟದ ಅನುದಾನ ಮತ್ತು ಅನುಮೋದನೆಗಳನ್ನು ಕೊಡಿ ಅಂತ ಕೇಳಿದ್ದಾರೆ. ಅವೆಲ್ಲವನ್ನೂ ನಾವು ಕೊಡ್ತೇವೆ. ಅವರೆಲ್ಲರೂ ಕೂಡ ಒಂದು ಕುಟುಂಬವಾಗಿ ಕೆಲಸ ಮಾಡ್ತಾರೆ ಅನ್ನೋ ಆಶಾಭಾವನೆ ನಂದಾಗಿದೆ. ಎಲ್ಲರೂ ಖಂಡಿತವಾಗ್ಲೂ ಒಳ್ಳೆ ಕೆಲಸ ಮಾಡ್ತಾರೆ.